ನಾವಿವತ್ತು ಟೆಂಪಲ್ ಹೋಗ್ತಾ ಇದ್ದೀವಿ ಗೈಸ್. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಂದನ್. ನಮ್ಮೂರ ಹತ್ರ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲ ಜನರು ಊಟ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹೊಟ್ಟೆ ತುಂಬ ಹಸಿತಾ ಇತ್ತು. ಅಲ್ಲೇ ಮಜ್ಜಿಗೆ ಕೊಡ್ತಾಯಿದ್ರು ಯಾರೋ. ಅಲ್ಲಿಗೆ ಹೋದೋ ಮಜ್ಜಿಗೆ ಕುಡ್ದೋ ಎಲ್ಲರೂ. ನಾನಂತೂ 2 ಲೋಟ ಮಜ್ಜಿಗೆ ಕುಡ್ದೆ, ಏಕೆಂದರೆ ಹೊಟ್ಟೆ ತಣ್ಣಗಿರಲಿ ಅಂತ ಹೊಟ್ಟೆ ತಣ್ಣಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಗೈಸ್. ಬರೀ ಇಂಥದೆಯಾ? ಎಲ್ಲ ಹೆಂಗಸರು ಮಕ್ಕಳೆಲ್ಲ ಊಟ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಣ್ಣ ಒಬ್ಬರೇ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕನ ಮನೇಲೆ ಇರಿಸ್ಬಿಟ್ಟು ಅವ್ರ ಕಾಟನ ತರ್ಕೊಳಕ್ಕಾಗದೆ ನನ್ನ ಬೈಕ್ನ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೋ. ಮತ್ತು ಈ ವರ್ಷ ಕಡಿಮೆ ಜನ ಬಂದಿದ್ದಾರೆ. ಹಿಂದಿನ ವರ್ಷ ತುಂಬ ಜನ ಇದ್ದರು, ಆದರೆ ಈ ವರ್ಷದಲ್ಲಿ ಅಷ್ಟು ಜನನೇ ಇಲ್ಲ. ಮೊದಲು ನಾವು ಬೈಕ ಇಲ್ಲ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ತಿದ್ದೋ, ಒಳಗಡೆ ಬೈಕ ತೊಗೊಂಡೋಗ್ತಿರ್ಲಿಲ್ಲ. ಆದರೆ ಈಗ ಕಡಿಮೆ ಜನ ಬಂದಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅವಾಗಿಂದ ನನ್ನ ಮಗ ತೋರಿಸಿಲ್ಲ ಅಂತ ಬೈಬೇಡಿ ಗಾಯ್ಸ್. ನೋಡಿ, ನಾನೇ ನಿಮ್ಮ ನಂದನ್ನು. ಇದೆ ಕಾಶಿ ವಿಶ್ವನಾಥ ಟೆಂಪಲ್ಲು, ನೋಡಿ ಗಾಯ್ಸ್. ಅಷ್ಟೇ ಗೈಸ್, ಊಟ ಮಾಡೋಕ್ಕೆ ಹೋದೋ, ಅಲ್ಲಿ ನಮ್ಗೆ ಊಟ ಮಾಡೋಕ್ಕೆ ಸೀಟೇ ಇಲ್ಲ. ನಾವೇನು ಗೆಸ್ಟ್ ಬಂದ ತಕ್ಷಣ ಊಟ ಕೊಡೋಕೆ ನಮಗೆ. ಸರಿ ಆಯಿತು ಅಂತ ನಾನು ಸುತ್ತಮುತ್ತ ನೋಡ್ತಾ ಇದ್ದೆ, ನನ್ನ ಯಾರಾದರೂ ಹುಡುಗಿರು ನೋಡ್ತಾ ಇದ್ದಾರಾ ಅಂತ. ಯಾಕೆ ಅಂದರೆ ನಾನು ಅವ್ರನ್ನ ನೋಡಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರೆ ಮನೆಗೆ ಹೋದ್ಮೇಲೆ, ಅದಕ್ಕೆ ನೋಡ್ತಾ ಇದ್ದೆ. ಸುತ್ತಮುತ್ತ ನೋಡಿದೆ, ಯಾವ ಹುಡುಗಿರನ್ನ ನಾನು ನೋಡ್ತಿರ್ಲಿಲ್ಲ. ಬೇಜಾರಾಯಿತು ನನಗೆ. 2 ಕಡೆನೂ ಪೆಂಡಲ್ ಹಾಕ್ಸಿದ್ರು, ಊಟ ನಡೀತಾಯಿತ್ತು. ನಮ್ಗೆ ಸೀಟೆಲ್ಲ ಮುಟ್ಟಿ 5 ನಿಮಿಷ ಕೂತಿದ್ವು. ನೋಡಿ ಚೆನ್ನಾಗಿದ್ದೇನೆ ನಾನು. ಮತ್ತು ಯಾಕೆ ನಾನು ಯಾವ ಹುಡುಗಿರನ್ನ ನಾನು ನೋಡ್ತಿರ್ಲಿಲ್ಲ. ಅಂತಿಂತೂ ಊಟ ಮಾಡೋಕ್ಕೆ ಸೀಟ್ ಸಿಕ್ತು ಗೈಸ್ ನಮಗೆಲ್ಲ. ನೀವು ಬನ್ನಿ ಊಟ ಮಾಡೋಕ್ಕೆ, ಸಂಜೆ ತನಕ ಇರುತ್ತೆ ಗೈಸ್. ಬೆಳಗ್ಗೆ ನಮ್ಮ ಊರಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಹೇಳ್ತಾಯಿದ್ರು ನಮ್ಮೂರ್ದು ವೀಡಿಯೋ ಮಾಡೋ ಅಂತ. ನಾನು ಯಾರು ಬೆಳಗ್ಗೆ ಬೇಗ ಎದ್ದಿದ್ದಾರೆ ಫಸ್ಟ್ ನಾನು ನಮ್ಮೂರ್ದೇ ವೀಡಿಯೋಸ್ ಮಾಡ್ತಾಯಿತ್ತು. ನನ್ನ ವೀಡಿಯೋಸ್ ಎಲ್ಲ ಬ್ರದರ್ಸ್ ಎಲ್ಲ ನೋಡ್ತಾರೆ. ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಬ್ರದರ್ಸ್. ಮತ್ತು ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನನ್ನ ಮೇಲೆ ಹೀಗೆ ಇರಲಿ ಸದಾ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾನು ಮತ್ತು 2 ಸಲ ಹಾಕ್ಸೋತಿದ್ದೆ ಚೆನ್ನಾಗಿ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ಬೈಕ್ ತೊಗೊಂಡು ಹೋಗ್ತಾಯಿದ್ದೋ. ಫುಲ್ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಗೈಸ್.